ಕೊನೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣಾ ತಡೆ ಆದೇಶ ಜಾರಿ. ಚುನಾವಣೆ ಏನು ನಡೀತಾ ಇತ್ತು, ಅದಕ್ಕೆ ಈಗಾಗಲೇ ಸಿವಿಲ್ ಕೋರ್ಟು, ಬೆಂಗಳೂರು ಸಿವಿಲ್ ಕೋರ್ಟು ತಡೆಯಾಜ್ಞೆಯನ್ನು 29ಕ್ಕೂ ನೀಡಿತ್ತು. ಆದೇಶ ತಲುಪಿಲ್ಲ ಅಂಥೇಳಿ ಅವರೊಂದು ನಾಟಕ ಮಾಡಿದರು. 30ಕ್ಕೆ ಮತ್ತೆ ಹಿಯರಿಂಗ್ ಬಂತು. ಪ್ರತಿವಾದಿ ಲಾಯರ್ ಕೂಡ ಬಂದಿದ್ದರು. ಅವತ್ತು ಭಾಳ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳು ಯಾವುದೇ ಪ್ರಕ್ರಿಯೆಯನ್ನು ಮುಂದೆ ಮಾಡಬಾರ್ದು ಅಂಥೇಳಿ ಆದೇಶ ಮಾಡಿದರು. ಆ ಆದೇಶ ಪ್ರತಿ ನಮಗೆ 4/5/2026 ಇಂದು ನಮ್ಮ ಕೈ ಸೇರಿತು. ಆ ಪ್ರತಿಯನ್ನು ನಾವು ಬೆಂಗಳೂರು ಸಿವಿಲ್ ಕೋರ್ಟು ತಡೆಯಾಜ್ಞೆಯನ್ನು 29ಕ್ಕೂ ನೀಡಿತ್ತು. ಆದೇಶ ತಲುಪಿಲ್ಲ ಅಂಥೇಳಿ ಅವರೊಂದು ನಾಟಕ ಮಾಡಿದರು. 30ಕ್ಕೆ ಮತ್ತೆ ಹಿಯರಿಂಗ್ ಬಂತು. ಪ್ರತಿವಾದಿ ಲಾಯರ್ ಕೂಡ ಬಂದಿದ್ದರು. ಅವತ್ತು ಭಾಳ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳು ಯಾವುದೇ ಪ್ರಕ್ರಿಯೆಯನ್ನು ಮುಂದೆ ಮಾಡಬಾರ್ದು ಅಂಥೇಳಿ ಆದೇಶ ಮಾಡಿದರು. ಆ ಆದೇಶ ಪ್ರತಿ ನಮಗೆ 4/5/2026 ಇಂದು ನಮ್ಮ ಕೈ ಸೇರಿತು. ಆ ಪ್ರತಿಯನ್ನು ನಾವು ರಾಜ್ಯ ಚುನಾವಣಾ ಕಚೇರಿ ಮತ್ತು ನಮ್ಮ ಸಂಘದ ಕಚೇರಿಯಲ್ಲಿ ಇರೋದ ಕಾರಣಕ್ಕಾಗಿ ಲೀಗಲಿ ಅವ್ರಿಗೆ ಹೋಗಿರ್ತದೆ. ಬಟ್ ನಾವು ಕೂಡ ಅದನ್ನು ತಲುಪಿಸ್ಬೇಕು ಅಂತ ಬಂದಿದ್ವಿ. ಬೆಳಗ್ಗೆಯಿಂದ ಕೂಡ ಬಂದ್ವಿ. ರಾಜ್ಯದ ಚುನಾವಣಾಧಿಕಾರಿಗಳು ನಾಪತ್ತೆ, ಸ್ವಿಚ್ಡ್ ಆಫು, ಕೈ ಸಿಗ್ತಿಲ್ಲ. ಅದಕ್ಕೆ ಕೂಡ ನಾವಿಲ್ಲಿ ರಿಸೀವ್ಡ್ ಬೇಕು ಅನ್ನೋ ಕಾರಣಕ್ಕೆ ಬಂದ್ವಿ. ಅಲ್ಟಿಮೇಟ್ಲಿ ಕೊನೆಗೆ ಒಪ್ಕೊಂಡು ರಿಸೀವ್ಡ್ ಕೊಟ್ಟಿದ್ದಾರೆ. ಒಂದು ಕಡೆ ಏನು ಹೇಳ್ತದೆ, ಭಾಳ ಸ್ಪಷ್ಟವಾಗಿ ಆರ್ಡರ್ ಹೇಳ್ತದೆ, ತಾಲೂಕಾ ಎಕ್ಸಿಕ್ಯೂಟಿವ್ ಕಮಿಟಿ, ಡಿಸ್ಟಿಕ್ ಎಕ್ಸಿಕ್ಯೂಟಿವ್ ಕಮಿಟಿ ಆ್ಯಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ thereby defendant number 5 and 6 are hereby restrained from holding election to the dependent number 1 association for the post of Taluk Executive Committee, District Executive Committee and State Executive Committee until next date of hearing 29/6/2006. ಬಹಳ ಸ್ಪಷ್ಟವಾದ ಆದೇಶ. ಜೂನ್ 29 ತನಕನೂ ಕೂಡ ನೆಕ್ಸ್ಟ್ ಏನಿದೆ ಅಲ್ಲಿ ತನಕ ಯಾವುದೇ ತಾಲೂಕು ಹಂತದ ಏನು ಇವತ್ತು ನಾಮಿನೇಷನ್ ಫೈಲ್ ಮಾಡಬೇಕಾಗಿತ್ತೋ ಅವೆಲ್ಲ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆಯನ್ನು, ತಾಲೂಕು, ಜಿಲ್ಲೆ, ರಾಜ್ಯ ಹಂತದ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆಯನ್ನು ತಂದಿದೆ, ಕೊಟ್ಟಿದೆ. ಆ ಪ್ರಕಾರವಾಗಿ ನಾನು ರಾಜ್ಯದ ತಾಲೂಕಿನ ನಮ್ಮ ಚುನಾವಣಾಧಿಕಾರಿಗಳಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು, ಇಡೀ ವ್ಯವಸ್ಥೆ ನ್ಯಾಯಾಂಗದ ಸುಪರ್ದಿಯಲ್ಲಿರೋದ್ರಿಂದ ಯಾವುದು ಉಡಾಫೆ ಮಾಡಲಿಕ್ಕಾಗಲ್ಲ. ಯಾರು ನ್ಯಾಯಕ್ಕೆ ಅಂತ ದೊಡ್ಡವರಲ್ಲ. ಇದೆಲ್ಲವೂ ಕೂಡ ನಾಳೆ ತಾಲೂಕು ಚುನಾವಣಾಧಿಕಾರಿಗಳು ಪಾಪ ಅನ್ಯಾಯವಾಗಿ ಬಲಿಪಶು ಆಗ್ತಾರೆ. ಚುನಾವಣೆಗೆ ಬೆಂಗಳೂರು ಎಲ್ಲೋ ಬೀದರ್, ಕಲಬುರಗಿ ಇಲ್ಲಿ ಚುನಾವಣಾಧಿಕಾರಿ ಆಗಿರ್ತಾನೆ. ಬೆಂಗಳೂರು ಸಿವಿಲ್ ಕೋರ್ಟಿಗೆ ಓಡಾಡಬೇಕಾಗುತ್ತೆ, 5ರಿಂದ 10 ಲಕ್ಷ ದಂಡ ಹಾಕ್ಸ್ಕೊಳ್ಬೇಕಾಗುತ್ತೆ. ಅದನ್ನ ಯಾರು ಇವ್ರು ತಂದು ಕೊಡಲ್ಲ. ಸೊ ಹಾಗಾಗಿ ಈ ಆರ್ಡ್ರನ್ನ ತಾವುಗಳೆಲ್ಲರೂ ಕೂಡ ತಾಲೂಕಲ್ಲೂ ಕೂಡ ಒಬ್ಬೆ ಮಾಡಿ, ರಾಜ್ಯ ಚುನಾವಣಾಧಿಕಾರಿ ನಿಮ್ಮ ಕೈ ಸಿಗಲ್ಲ. ನಾಳೆ ತೊಂದರೆ ಕೊಡೋದು ನಿಮಗೆ. ಇಲ್ಲಿ ಏನಾದರೂ ತೊಂದರೆ ಆದರೆ ದುಡ್ಡು ಕೊಡೋಕ್ಕೆ ಜನ ಇದ್ದಾರೆ. ನಿಮ್ಮ ತಾಲೂಕು ಚುನಾವಣಾಧಿಕಾರಿ ದುಡ್ಡು ಕೊಡೋಕ್ಕೆ ಯಾರೂ ಇಲ್ಲ, ಮತ್ತು ಶಿಕ್ಷಾ ಇಲಿಕ್ಕೆ ತೊಂದರೆ ಆದರೆ ನಿಮಗೆ ಯಾರೂ ಇಲ್ಲ. ಹಾಗಾಗಿ ಈ ಆದೇಶದ ಉಲ್ಲಂಘನೆ ಮಾಡಲಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ. ಭಾಳ ಸ್ಪಷ್ಟವಾದ ಆದೇಶ. ಮತ್ತು ಇಲ್ಲಿ ಕಚೇರಿಯಲ್ಲೂ ಕೂಡ ನಮ್ಮ ಆದೇಶವನ್ನು ಸ್ವೀಕಾರ ಮಾಡಿದ್ದಾರೆ. ನ್ಯಾಯಕ್ಕೆ ಸಂದ ಜಯ. ಇದು ಅಂತಿಮವಾಗಿ ಹೋರಾಟ ಇಲ್ಲಿಗೆ ಮುಗಿದಿಲ್ಲ. ನೀವೇ ತಾಲೂಕಲ್ಲಿ ಅನೇಕರು ಹೆಸರನ್ನು ಕೈ ಬಿಟ್ಟು ಹೋಗಿದ್ದೀರಿ. ತಾಲೂಕುಗಳನ್ನೇ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಎಷ್ಟೋ ತಾಲೂಕುಗಳ ಅವಿರೋಧಗಳ ಹೆಸರಲ್ಲಿ 3 ಲಿಸ್ಟ್ ಮಾಡಿದ್ದಾರೆ. ಯಾರೋ ತಾಲೂಕು ಅಧ್ಯಕ್ಷರುಗಳು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅವರಿಗೆ ಮೊದಲು ಹೂ ಹೊಂದಿದ್ರು, ಈಗ ನಿನ್ನೆ ಹೊಸದ ಪಟ್ಟಿಯನ್ನು ಮಾಡಿದ್ದಾರೆ. 47 ತಾಲೂಕುಗಳಲ್ಲಿ ಚುನಾವಣೆ ನಡೆಸದೇ ಅನ್ಯ ಮಾರ್ಗದಲ್ಲಿ ಅವ್ರಿಗೆ ಬೇಕಾಗಿರೋ ಲಿಸ್ಟನ್ನು ಈಗಾಗಲೇ ತಂದು ಇಲ್ಲಿ ಸೇರಿಸ್ತಾ ಇದ್ದಾರೆ. ಹಾಗಾಗಿ ಈ ಥರದ ಸಂಪೂರ್ಣ ಅಕ್ರಮವನ್ನು ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ನಮ್ಮ ಉಡುಪಿ ದಿನಕರ್ ಶೆಟ್ಟರ್ ಇಲ್ಲೇ ಇದ್ದಾರೆ. ಇಡೀ ಉಡುಪಿಯ ಜಿಲ್ಲೆಯ 2,500-3 ಸಾವಿರ ಶಿಕ್ಷಕರ ಚುನಾವಣೆಯನ್ನು ಇವತ್ತು ಕೈಬಿಟ್ಟು ಇಡೀ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಅನೇಕ ತಾಲೂಕು ಜಿಲ್ಲೆಗಳು ನೊಂದು ಹೋಗಿದ್ದಾರೆ. ಸಾವಿರಾರು ಶಿಕ್ಷಕರು ಈ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇನ್ನಾದರೂ ಕೂಡ ಎಚ್ಚೆತ್ಕೊಂಡು ಸರಿದಾರಿಯಲ್ಲಿ ಚುನಾವಣೆ ಮಾಡಿ. ನಮ್ದೇನು ಅಭ್ಯಂತರ ಇಲ್ಲ, ನಾವು ಚುನಾವಣೆ ವಿರೋಧಿಗಳಲ್ಲ. ಆದರೆ ನಿಮ್ಮ ಕ್ರಮ ಇದೆಯಲ್ಲ, ಅದು ನಾಚಿಕೆ ಪಡುವಂಥ, ತುಂಬ ಅಸಹ್ಯ ಪಡುವಂಥ ರೀತಿಯಲ್ಲಿ ನೀವು ಚುನಾವಣೆ ಮಾಡ್ತಾ ಇದ್ದೀರಿ. ಇದರ ಹಾಗಾಗಿ ಈ ಆದೇಶವನ್ನು ನಿಮ್ಮ ಮುಂದೆ ಏನು ಬೇಕು ಸಮಾಜವನ್ನು ಒಯ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪದಾಧಿಕಾರಿಗಳ, ಜಿಲ್ಲಾ ಪದಾಧಿಕಾರಿಗಳ ಹಾಗೂ ತಾಲೂಕು ಪದಾಧಿಕಾರಿಗಳ ಈ ಯಾವುದೇ ಪ್ರಕ್ರಿಯೆ ನಡಿಬಾರ್ದು ಅಂತ ಹೇಳಿ ದಿನಾಂಕ 1/4/2026 ಏನು ಆದೇಶ ಆಗಿದೆ ಅದನ್ನೂ ಸಹ ನೀವು ಇವತ್ತು ಧಿಕ್ಕರಿಸ್ತಾ ಇದ್ದೀರಾ. ಅದಕ್ಕೂ ಮುಂಚಿತವಾಗಿ ಆಗಿರ್ತಕ್ಕಂತಹ ಆದೇಶವನ್ನು ಧಿಕ್ಕಾರ ಮಾಡಿ ನೀವು ತಾಲೂಕು ಹಂತದ ಚುನಾವಣೆಯನ್ನು ಮಾಡಿದ್ದೀರಾ. ಇವು ಎಲ್ಲವೂ ಸಹ ಮುಂದಿನ ದಿನಗಳಲ್ಲಿ ರದ್ದಾಗತ್ತೆ. ದಯಮಾಡಿ ನಾವು ನಿಮಗೆ ಮನವಿಯನ್ನು ತಾಲೂಕು ಚುನಾವಣಾಧಿಕಾರಿಗಳಿಗೆ ಹಾಗೂ ಶಿಕ್ಷಕರಿಗೆ
ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಹಾಗೂ ಏನು ಪದಾಧಿಕಾರಿಗಳಾಗಿ ಇವತ್ತು ಆಯ್ಕೆ ಆಗುವ ಹುಮ್ಮಸ್ಸಲ್ಲಿದ್ದೀರ. ನಮ್ಮ ವಿನಂತಿ ಇಷ್ಟೇ, ದಯಮಾಡಿ ನೀವುಗಳು ಸಹ ಮುಂದಿನ ದಿನಗಳಲ್ಲಿ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಆದಾಗ ನಿಮ್ಗೆ ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನೀವು ನಿಮ್ಮ ವಿವೇಚನೆಯಲ್ಲಿ ಇವತ್ತಿನ ಕೋರ್ಟಿನ ಆದೇಶವನ್ನು ನೀವು ಪಾಲಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಸಹ ಕೋರ್ಟ್ ಕಂಟೆಂಪ್ಟ್ ಆಗುತ್ತೆ, ನೀವು ಸಹ ಕೋರ್ಟಿಗೆ ಅಲೆದಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ತತ್ಕ್ಷಣದಿಂದಲೇ ಈ ವ್ಯವಸ್ಥೆಯನ್ನು ರಾಜ್ಯ ಬೆಂಗಳೂರು ಸಿವಿಲ್ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಏನು ಆದೇಶವನ್ನು ಮಾಡಿದೆ ಅದನ್ನು ಪಾಲಿಸಿ ಶಿಕ್ಷಕರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತ ನಾವೆಲ್ಲರೂ ಭಾವಿಸ್ತೀವಿ. ಇದು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಹೋರಾಟ. ನಾವ್ಯಾರೂ ಸಹ ಶಾಶ್ವತ ಅಲ್ಲ, ಸಂಘಟನೆ ಶಾಶ್ವತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವತ್ತು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಘಟನೆ. ಇದನ್ನು ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಸಂಘದ ವಿಚಾರವಾಗಿ ಯಾರೇ ಮಾತಾಡಿದ್ರು ಅವ್ರನ್ನ ಸಂಘ ವಿರೋಧಿಗಳು ಅಂತೇಳಿ ಪಟ್ಟವನ್ನು ಕಟ್ತಾ ಇದ್ದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸಬೇಕಾಗಿದೆ. ನಾವೆಲ್ಲರೂ ಸಹ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗೋಣ ಅಂತ ಹೇಳ್ತಾ, ನನ್ನ ಹೆಸರು ಸುಮತಿ ಜಿ, ರಾಜ್ಯ ಸಹ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಬೆಂಗಳೂರು. ಏನು ಈಗಾಗಲೇ ನಡೆದು ಗೆದ್ದಿದ್ದೀವಿ ಅನ್ನತಕ್ಕಂಥ ಹುಮ್ಮಸ್ಸಿನಿಂದ ಇಡೀ ರಾಜ್ಯದಲ್ಲಿ ಏನಂತ ನಮ್ಮ ಶಿಕ್ಷಕರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಏನು ಸಂಘಟನೆಗೆ ಈ ದಿನ ಭಾಳ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ನಿಂತಿದ್ದೇವೆ. ವಿಶೇಷವಾಗಿ 29ರ ಸಂಜೆಯೇ ಸಿಕ್ಕಂತಹ ತಡೆಯಾಜ್ಞೆಯನ್ನು ಧಿಕ್ಕರಿಸಿ 1ನೇ ತಾರೀಕು ಏನು ಚುನಾವಣೆಯನ್ನು ಈಗ ಇಡೀ ರಾಜ್ಯದ ತಾಲೂಕು ಹಂತದ ಪದಾಧಿಕಾರಿಗಳ ಆಯ್ಕೆಯನ್ನು ನಾವು ಮಾಡಿದ್ದೀರಿ, ಏನು ಸದಸ್ಯರನ್ನು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅದರ ತಡೆಯಾಜ್ಞೆಯನ್ನು ಮತ್ತೊಮ್ಮೆ ನಾವು ಸಿವಿಲ್ ನ್ಯಾಯಾಲಯದಲ್ಲಿ ಅದರ ಸಂಬಂಧಿತವಾಗಿ ನಾವು ಮತ್ತೊಮ್ಮೆ ತಡೆಯಾಜ್ಞೆ ಮತ್ತು ಆದೇಶವನ್ನು ತರಲಿಕ್ಕೆ ನಾವು ಸಫಲರಾಗಿದ್ದೇವೆ. ಅದು ನಿನ್ನೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ದೊಡ್ಡ ಸಂತಸವನ್ನು ತಂದಿದ್ದು. ಜೊತೆಗೆ ಈ ದಿನ 4ನೇ ತಾರೀಕು ಇಡೀ ರಾಜ್ಯದ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಹಂತದ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆಯನ್ನು ಚಾಲನೆ ಕೊಟ್ಟೇ ಇದ್ದೀರಿ. ಇದಕ್ಕೆ ಸ್ಪಷ್ಟವಾಗಿ ಈ ದಿನ ನಾವು ನಮ್ಮ ಇಡೀ ತಂಡದ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಚುನಾವಣಾಧಿಕಾರಿ ಮತ್ತು ಕಚೇರಿಗೆ ಬಂದು ಅವರಿಗೆ ನಾವು ಇಲ್ಲಿ ಸಿಕ್ಕಿರ್ತಕ್ಕಂಥ ನ್ಯಾಯಾಲಯದ ಆದೇಶವನ್ನು ಅವರಿಗೆ ಕೊಟ್ಟು ರಿಸೀವನ್ನು ತೆಗೆದುಕೊಂಡಿರ್ತೀವಿ. ಬಹುಶಃ ಇದು ನ್ಯಾಯಾಂಗದ ಉಲ್ಲಂಘನೆಯ 2ನೇ ಹಂತ ಅಂತ ನಾನಾದರೂ ಅನ್ಕೋತೇನೆ. ಇದಕ್ಕೂ ಉತ್ತರಿಸ್ತಿದ್ದಂತಹ ಪಕ್ಷದಲ್ಲಿ ಬಹುಶಃ ಇಲ್ಲಿ ನಾನು ಭಾಳ ಕಳಕಳಿಯಿಂದ ಗೆದ್ದಂಥ ಎಲ್ಲ ಪದಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ. ಬಹುಶಃ ನಿಮ್ಮ ತಾಲೂಕು ಹಂತದಲ್ಲಿ ಯಾವುದೇ ಚುನಾವಣಾ ಪ್ರಕ್ರಿಯೆಯಲ್ಲಿ ನೀವು ತೊಡಗದೇ ಇರೋದು ಬಹಳ ಒಳ್ಳೆಯದು ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂದರೆ ಸ್ಪಷ್ಟವಾಗಿ ನಮ್ಮ ನ್ಯಾಯಾಲಯ ಆದೇಶವನ್ನು ಮಾಡಿರುತ್ತೆ, ಬರೀ ತಡೆಯಾಜ್ಞೆ ಅಲ್ಲ, ಜೊತೆಗೆ ಆದೇಶವನ್ನು ಮಾಡಿರುತ್ತೆ. ಯಾವುದೇ ಹಂತದ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಹಂತದ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಅಂತೇಳಿ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದನ್ನು ದಯವಿಟ್ಟು ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರ್ತಾ ಮುಂದಿನ ಯಾವ ಆಗುಹೋಗುಗಳಿಗೂ ನಿಮ್ಮನ್ನೇ ನೇರ ಹೊಣೆಗಾರರು ಮತ್ತು ಜವಾಬ್ದಾರರನ್ನಾಗಿ ಮಾಡೋದು ನಿಶ್ಚಿತವಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಪ್ರಕ್ರಿಯೆಯಿಂದ ನೀವು ದೂರ ಇರಿ ಅಂತ ನಾನು ಮನವಿಯನ್ನು ಮಾಡ್ಕೊತ, ಚಂದ್ರಶೇಖರ್ ಆರ್ಯೆ, ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ವಲಯ, ಮಂಡ್ಯ ತಾಲೂಕು.